ಯಾಕ್ರಿ ನೀವು ಅಧ್ಯಕ್ಷ ಹಂಗಿದ್ಮೇಲೆ ನೀವು ತಾಲೂಕ್ ಪಂಚಾಯತ್ ಹಿಂಗೆ ಕೂತ್ಕೆ ಹೋಗ್ತೀರಿ ಎಲ್ಲಾರನು ನೀವು ಹಂಗಿದ್ಮೇಲೆ ನೀವು ಒಂದ್ ನಿಮಿಷ ಮಾತಾಡಿ ನೀವು ಬಿಸ್ನೆಸ್ ಮಾಡಕ್ ಹೋಗಿ ಇಲ್ಲ ಅಂದ್ರೆ ಅವ್ರ ಮನೆ ಚೌಕರಿ ಹೋಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಹಾಕಿದಿರಿ ನೀವು ಕಾಂಗ್ರೆಸ್ ಅಲ್ಲಿ ನಾವೆಲ್ಲ ಪ್ರಾಮಾಣಿಕರು ಎಲ್ಲರೂ ಪ್ರಾಮಾಣಿಕರದು ಎಲ್ಲರೂ ಗೊತ್ತಿದೆ ಮಕ್ಕಳವರಲ್ಲಿ ಯಾರು ಪ್ರಾಮಾಣಿಕರು ಅಂತ ಹೇಳಿ ಎಲ್ಲರೂ ನಿಮ್ಮಿಂದಲೇ ಕಾಂಗ್ರೆಸ್ ಅಲ್ಲಿ ಹಾಳಾಗ್ತಾರೆ ಕರೆಕ್ಟ್ ಆಗಿದ್ದಾರೆ ಅವರು 25,000 ರೂಪಾಯಿ ಕೊಡೋರು ಅವ್ರು ನಮಗೆ ದಿನದಿಂದ ಅಧ್ಯಕ್ಷರು ರಾಜೀನಾಮೆ ನೀಡಬೇಕೆಂದು ಬೇರೆ ಯಾರ ಅವರಿಗೆ ಸ್ವಲ್ಪ ಒತ್ತಡ ಆಗ್ತಿದಾರಂತೆ. ಅದು ನಿಜನಾ ಸುಳ್ಳು ಅಂತ ಇಲ್ಲಿ ಇರ್ತಕ್ಕಂಥ ಯಾರಿಗೂ ಗೊತ್ತಿಲ್ಲ. ಅದು ನಿಜನಾಗಿದ್ರೆ ನೀವು ನಮ್ಮ ಅಧ್ಯಕ್ಷತೆಲ್ಲ ಒಂದು ಮನವಿ ಮಾಡ್ತೀವಿ. ಯಾರು ನೀವು ಕಾಂಗ್ರೆಸ್ ಲೀಡರ್, ಅವ್ರು ಜೆಡಿಎಸ್ ಅಲ್ಲಿ ಗೆದ್ದವರು, ನೀವ್ ಯಾಕೆ ಕಾಂಗ್ರೆಸ್ ಜೆಡಿಎಸ್ ನಾವು ರಾಜೀನಾಮೆ ಕೊಡಕ್ ಬಿಡೋದು ಅದಕ್ಕೆ ಹೇಳ್ತಿರೋದು. ಅಧ್ಯಕ್ಷ ಮಾಡಕ್ ನೀನು ಬಂದಿಲ್ಲ, ನಾನು ಹೇಳಿಲ್ಲ, ಅವ್ರು ಹೇಳಿಲ್ಲ. ಚಂದ್ರಗೌಡರು ಬಂದಿಲ್ಲ ಅಧ್ಯಕ್ಷ ಮಾಡಕ್ಕೆ. ನಮಗೆ ಯಾವಾಗ ಪುಟ್ಟರಾಜು ಮೋಸ ಮಾಡಿದ್ರು ಅವತ್ತಿಗೆ ನಾವು ಆ ಚುನಾವಣೆ ಬಿಟ್ಟಿದೀವಿ. ನಾವು ಯಾವ ತರ ಹೇಳಿದ್ವಿ ಅಧ್ಯಕ್ಷ ನೀವು ಅಧ್ಯಕ್ಷಗೆ ಅಂತ ನಾನು ಹೇಳಿಲ್ಲ. ಇವರಾಗಿ ನೀವು ಅಧ್ಯಕ್ಷ ಮಾಡಿದ್ ನಿಮ್ಮ ಹತ್ರ ಬಂದಿದ್ರಾ? ಮೇಡಮ್ ಅವರೇ ಒಂದ್ ನಿಮಿಷ, ನಾಳೆ ಬೆಳಿಗ್ಗೆ ನೀವು ಸುಂದರೇಶ್ ಇದ್ದೆ ಬೆಳಿಗ್ಗೆ 6 ಗಂಟೆ ನಮ್ಮ ಮನೆ ಬನ್ನಿ, ನಾನು ಹೆಂಡತಿ ಕೂರಿಸ್ತೀನಿ ಬೆಳಿಗ್ಗೆ. ನಾನು ಪೂರ್ತಿ ಕೇಳಿ, ನೀವು ಸುಂದರೇಶ್ ಇಬ್ಬರು ಬನ್ನಿ, ನಾನು ಬರಲ್ಲ ಮಾತಾಡಕ್ಕೆ. 1 ಗಂಟೆ ಮೇಲೆ ಕುತ್ಕೊಳ್ಳಿ. ನನಗೆ ದಿವಸ ರಾತ್ರಿ 11 ಗಂಟೆ 11 ತನಕ ಯಾರು ಫೋನ್ ಮಾಡಿ ಮಾತಾಡಿ ಎಷ್ಟು ಹಿಂಸೆ ಕೊಟ್ಟಾರಂತ ನನ್ನ ಹೆಂಡತಿ ಕೇಳ್ಕೊ ಹೋಗಿ. ಅರ್ಥ ಆಯ್ತಾ? ಆ ಟಾರ್ಚರ್ ಬದಲು ಇದೇ ಒಳ್ಳೇದಲ್ವಾ? ದಿಕ್ಕರ ಕೂಗ್ತೀರಾ, ಬೆಟ್ಟ ಬಿಡ್ತೀರಾ? ಅದೆಲ್ಲ ಯಾಕೆ ಮಾಡಕ್ ಹೋಗ್ತಾರೆ? ಅವೆಲ್ಲ ಮಾತಾಡ್ಬಿಡಿ. ಇಲ್ಲಿ ಇಷ್ಟು ಜನ ಮಾತಾಡ್ತಾರಲ್ಲ ಭಾನುಪ್ರಕಾಶ್, ಇವ್ರು ಯಾರು ತಪ್ಪೇ ಅಲ್ಲ. ಆಗಿದೆ, ತಪ್ಪಾಗಿದೆ. ಸ್ಟಾರ್ಟಿಂಗ್ ನಾನು ತಪ್ಪಾಗೋಗಿದೆ. ನೀವು ಒಪ್ಪಬೇಕು ಆಯ್ತಾ? ನೀವು ಒಪ್ಪದಾರ ನಾವು ಇವ್ರು ರಾಜೀನಾಮೆ ಕೊಟ್ಟು ಪುಟ್ಟರಾಜನ ಅಧ್ಯಕ್ಷ ಮಾಡಕ್ ಒಪ್ಕೊಳ್ತೀವಿ. ನೀವು ಒಪ್ತೀರಿ ಇಷ್ಟೇನ್ ಮುಂದೆ ನಾನು ಹೇಳಿದ ಮಾತಿಗೆ ಆಯ್ತು. ರಾಜೀನಾಮೆ ಕೊಟ್ಟು ತಕೊಂಡು ಚಿಕ್ಕಮಂಗ್ಳೂರು ಅಲ್ಲೇ ಪ್ರೆಸ್ ಕ್ಲಬ್ ಕೂರೋಣ. ನಾವ್ಯಾರು ಕೂಡ ಕಾಂಗ್ರೆಸ್ ಅಲ್ಲಾಗ್ಲಿ ದಳದಲ್ಲಾಗಿ ಇದುವರೆಗೂ ದುಡ್ದಿಲ್ಲ. ನಾವು ಎಲೆಕ್ಷನ್ ಅಲ್ಲಿ ನಾನು ರೂಮ್ ಖಾಲಿ ಮಾಡಿಸಿದ್ರು, ಬಾಡಿಗೆ ಮನೆ ರಾತ್ರಿನೇ ಮೀಟಿಂಗ್ ಮಾಡ್ಕೊಂಡ್ರು. ನಾನು ಕಲ್ಲೇಶಣ್ಣ ವಿರುದ್ಧ ಮಾತಾಡಿದೆ. ಇವರು ನಮ್ಮ ಊರಿನವ್ರೆ ಅಂತೇಳಿ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ನನ್ನನ್ನೇ ತೆಗೆದು ಬಿಸಾಕಿದ್ರು, ಊರಿನೇನು ಓಡಿಸಿದ್ರು ರಾತ್ರಿ. ಅವತ್ತು ಯಾರೂ ಬರಲಿಲ್ಲ. ನಾನು ಒಬ್ಬನೇ ಸಿಂಗಲ್ ಆಗಿ ನಿಂತ್ಕೊಂಡು ಎಲ್ಲ ಹೇಳೋರು, ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ನನಗೆ ಭಾಳಷ್ಟು ನಮ್ಮ ಹತ್ರ ಏನಿದೆ, ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ? ನಾವು ಧೈರ್ಯದಲ್ಲೇ ನಿಂತ್ವಿ. ಈಗಲೂ ಅವ್ರಿಗೆ ಹೇಳೋದೊಂದೇ, ಯಾರು ಏನೇ ಧಮಕಿ ಹಾಕ್ಲಿ, ಯಾರು ಏನೇ ಫೋನ್ ಮಾಡಲಿ, ನಿಮಗಿರೋದು ಇನ್ನು 2 ತಿಂಗಳ 1 ತಿಂಗಳ ಸಂಪೂರ್ಣವಾಗಿ ನಿಮ್ಮ ಅಧಿಕಾರನ ಒಳ್ಳೆ ರೀತಿಯಲ್ಲಿ. ನಂಗೆ ಅಲ್ಲೊಂದು ಇಲ್ಲೊಂದು ಮಾತಾಡೋಕ್ಕಾಗಲ್ಲ. ನಿಮ್ಮ ಮನೆ ಬಂದಾಗಲೂ ನಾನು 17 ಬಂದಿದ್ದೀನಿ, ಅವ್ರ ಮನೆಗೆ ಹೋದಾಗಲೂ ನಾನು 17 ಬಂದಿದ್ದು. ಇದಾಗಲ್ಲ ಅಂತ ಜನಾಧ್ಯಕ್ಷರು ಕಾಟಲ್ವಾ? ನಾನು ಅವತ್ತು ಕೂಡ 17 ಬಂದೆ. ಈಗ ನಾನು ಹೇಳೋದೇನೆಂದರೆ, ಆಯಿತು ನಾವು ಗೆದ್ದಿದ್ದು ಎಲ್ಲ ಆಯಿತು, ಒಳ್ಳೇದಾಯಿತು. ಅವನಿಂದ ನಮಗೆ ಮೋಸ ಆಯಿತು, ಅನ್ಯಾಯ ಆಯಿತು, ಎಲ್ಲ ಆಗಿದೆ. ಜಗದೀಶಗೂ ಆಗಿದೆ, ಸುಂದರೇಶೂ ಆಗಿದೆ, ಸುರೇಶೂ ಆಗಿದೆ, ನನಗೂ ಆಗಿದೆ, ಉದಯಗೂ ಆಗಿದೆ. ಯಾರಿಗೇನಾಗಲಿಲ್ಲ. ಕೇಸ್ಗಳು, ಇನ್ನೊಂದು ಹಾಸ್ಪಿಟ್ಲು, ಎಲ್ಲ ಥರದ್ದು ಬಿಡಿ. ಬೋರ್ವೆಲ್ಗಳಾಗಲಿ ಬಿಡಿ, ಈಗ ಏನಾಗಲಿ ಪ್ರತಿಯೊಂದು ಸಾರ್ವಜನಿಕವಾಗಿ ಮಾಡಿದ್ವಿ ನಾವು. ಅದಕ್ಕೆ ಅಭಿಪ್ರಾಯ ಹೇಳಿ ಸರ್. ಅದು ನನಗೆ ಅದೇ ಒತ್ತಡ ಇದೆ. ನಾನು ಯಾವುದು ನಿರ್ಧಾರನೂ ತಗೊಂಡಿಲ್ಲ. ನಾನು ಒತ್ತಿನ ಮೇಲೆಲ್ಲ ಕೊಡಲ್ಲ ಅಂತಲೂ ಹೇಳಿಲ್ಲ. ನಾನು ಹೇಳ್ತಿರೋ ನನ್ನ ಮನಸ್ಸು ಹೆಚ್ಚು ಅಂತ ನಾನು ಹೇಳ್ತಿರೋದು. ಇವಾಗ ಟೋಟಲ್ ಪ್ರೆಸರ್ ಇದೆ. ಇವಾಗ ಕೆಲಸ ಆಗಿದೆ. ಕೆಲಸದ ಬಗ್ಗೆ ನಮಗೆ ಏನ್ ಮನಸ್ತಾಪ ಏನು ಅಂದ್ರೆ, ಇರೋದು ಇನ್ನು 2 ತಿಂಗಳು. ಯಾಕೆ ಇವರು ರಾಜೀನಾಮೆ ಅಂತ ಮಾತಾಡ್ತಿದ್ದಾರೆ? ಏನು ಇವ್ರಿಗೆ ಯಾರು ನೀವೆಲ್ಲ ಬಹಿರಂಗವಾಗಿ ಹೋಗಲ್ಲ. ಇವರಿಗೆ ಯಾರು 8 ತಿಂಗಳು ಫೋನ್ ಬರವಣಿಗೆ ಇವರಿಗೆ ಅನ್ನೋ ವಿಷಯನೂ ಬೇಕು ನಮಗೆ. ಏನಂತಿದೆ ಹೇಳಿದ್ದವ್ರೆ ಬಿಟ್ಕೊಡು, ಅದರಲ್ಲೇನು ಮಾಡೋಕ್ಕಾಗಲ್ಲ. ಯಾರು ಇರಲ್ಲ ಹಿಂದೆ. ಯಾರು ಹೇಳಿದ್ ನಾವು ಪುಟ್ಟರಾಜಿಗೆ 2ನೇ ಟರ್ಮಿಗೆ ಅವರು ಒಪ್ಕೊಂಡು 2nd ಟರ್ಮಲ್ಲಿ 2ನೇ ಸರಿಗೆ ಪ್ರಕಾಶ್ ಆದ್ಮೇಲೆ 2ನೇ ಸರಿಗೆ ಎಲ್ಲ ಮಾತು ಕೊಟ್ಟಿದ್ರು. ಆ ಮಾತಿಗೆ ಇವನೇ ಒಪ್ಪಲಿಲ್ಲ. ನೀವು ಮರ್ಯಾದೆ ಉಳಿಸ್ಕೊ, ಊರಲ್ಲಿ ಯಾರು ಬಂದಿಲ್ಲ. ಒಂದು ಇಬ್ಬರಿಗೋಸ್ಕರ ನೀವು ಇವರು ಅಧ್ಯಕ್ಷ, ಇವರು ಗೆದ್ದಿರೋದಕ್ಕೆ ನಾವೆಲ್ಲ ಓಟ್ ಹಾಕಿರಕ್ ಮಾತ್ರ ಗೆದ್ದಿರೋದು. ಅದಕ್ಕೆ ಗೆದ್ದಿರತ್ತಾನೆ ಇವರು. ಇವ್ರ ಮಾತು ಕೇಳ್ಕೊಂಡು ಇವರು ಹೆಂಗೆ ಜೆಡಿಎಸ್ ಕಾಂಗ್ರೆಸ್ ಇಂದ ಅಲೈನ್ಸ್ ಅಲ್ಲಿ ಹೋಗಿ ಚುನಾವಣೆ ಮಾಡಿದ್ರು, ಒಗ್ಗಟ್ಟಲ್ಲಿ ಹೋಗಿರತ್ತೆ. ಸುಮ್ನೆ ಆದ್ರ ಅದೇ ಹೇಳಿ, ಸುಮ್ನೆ ಆದ್ರ ಬಿಜೆಪಿ ವಿರುದ್ಧ ಚುನಾವಣೆ 390 ಓಟು ಇವ್ರು ಗೆದ್ದಿರೋದು ಲೀಡ್ ಅಲ್ಲಿ. ಅದೇ ಫೈಟ್ ಟೆಸ್ಟ್ ಆಗುತ್ತೆ ಬಿಡಿ. ಅದೇ ಮತ್ತೆ
ಸುರೇಶ ಅರ್ಥ ಮಾಡ್ಕ. ಬೇಡ ನಾವು ಕೊಡಲ್ಲ, ಯಾಕೆ ಗೊತ್ತಾ? ನಾವು ಅನುಭವಿಸಿದೀವಿ. ಆಯ್ತು ಬಿಡು, ನೀನು ಆಯ್ತಾ? ಬಿಡಲ್ಲ. ಆಯ್ತು ಬಿಡು. ಆಯ್ತು, ಅವ್ರು 20ನೇ ತಾರೀಕು ತನಕ ಟೈಮ್ ತಗೊಂಡಿದ್ರೆ ಅಷ್ಟೋ ತನಕ ಅವರು ರಾಜೀನಾಮೆ ಡಿಸೆಂಬರ್ ಎಂಡ್ ಆಗುತ್ತೆ. ಅವ್ನು ರಾಜೀನಾಮೆ ಕೊಟ್ಟರೆ ನಾಳೆ ಕೊಡಬೇಕು. ಇಲ್ಲ, ನಾವು ಕೊಡಕ್ ಬಿಡಲ್ಲ. ಅವರೇ ಒಪ್ಪಿದಾರಲ್ಲ, ನೀವ್ ಯಾಕೆ ಒತ್ತಡ ಮಾಡ್ತೀರಾ? ಆಯ್ತು ಬಿಡು.